ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಕ್ಷಣದ ಬರ್ತಾ ಇದೆ. ನಿಮಗೂ ಕೂಡ ಇದು ಸ್ವಲ್ಪ ಕನೆಕ್ಟ್ ಆಗ್ಬೋದೇನೋ, ಕೇಳಿಸ್ಕೊಂಬಿಡಿ. DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಆಸೆ ನಮಗೂ ಇದೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕಾಗತ್ತೆ. ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಇದನ್ನೇ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ ಅವರನ್ನ ಒಕ್ಕಲಿಗ ಸಮುದಾಯದ ಜನರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. CM ಆಗ್ತಾರೆ ಅನ್ನೋ ಆಸೆಯನ್ನ ನಾವು ಕೂಡ ಇಟ್ಕೊಂಡಿದ್ದೇವೆ. ಆದರೆ DK ಶಿವಕುಮಾರ್ ಅವರು CM ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸ್ವಾಮಿಗಳು ಮಾತನಾಡಿದ್ದಾರೆ. ಇಂಟ್ರೆಸ್ಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಮತ್ತು DK ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತಂತ ನಾನು ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ಸಹಜವಾಗಿ ಸಮುದಾಯದ ಜನರ ಆಶೋತ್ತರಕ್ಕೆ ಸ್ಪಂದನೆ ಕೊಡ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ವಾಮೀಜಿಗಳ ಮಾತಿನ ಅರ್ಥ ಆಗಿರ್ಬೋದು. ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಕ್ಷಣದ ಬರ್ತಾ ಇದೆ. ನಿಮಗೂ ಕೂಡ ಇದು ಸ್ವಲ್ಪ ಕನೆಕ್ಟ್ ಆಗ್ಬೋದೇನೋ, ಕೇಳಿಸ್ಕೊಂಬಿಡಿ. DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಆಸೆ ನಮಗೂ ಇದೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕಾಗತ್ತೆ. ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಇದನ್ನೇ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ ಅವರನ್ನ ಒಕ್ಕಲಿಗ ಸಮುದಾಯದ ಜನರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. CM ಆಗ್ತಾರೆ ಅನ್ನೋ ಆಸೆಯನ್ನ ನಾವು ಕೂಡ ಇಟ್ಕೊಂಡಿದ್ದೇವೆ. ಆದರೆ DK ಶಿವಕುಮಾರ್ ಅವರು CM ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸ್ವಾಮಿಗಳು ಮಾತನಾಡಿದ್ದಾರೆ. ಇಂಟ್ರೆಸ್ಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಮತ್ತು DK ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತಂತ ನಾನು ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ DK ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ಸಹಜವಾಗಿ ಸಮುದಾಯದ ಜನರ ಆಶೋತ್ತರಕ್ಕೆ ಸ್ಪಂದನೆ ಕೊಡ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ವಾಮೀಜಿಗಳ ಮಾತಿನ ಅರ್ಥ ಆಗಿರ್ಬೋದು. ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಕ್ಷಣದ ಬರ್ತಾ ಇದೆ. ನಿಮಗೂ ಕೂಡ ಇದು ಸ್ವಲ್ಪ ಕನೆಕ್ಟ್ ಆಗ್ಬೋದೇನೋ, ಕೇಳಿಸ್ಕೊಂಬಿಡಿ. DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಆಸೆ ನಮಗೂ ಇದೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕಾಗತ್ತೆ. ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಇದನ್ನೇ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ ಅವರನ್ನ ಒಕ್ಕಲಿಗ ಸಮುದಾಯದ ಜನರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. CM ಆಗ್ತಾರೆ ಅನ್ನೋ ಆಸೆಯನ್ನ ನಾವು ಕೂಡ ಇಟ್ಕೊಂಡಿದ್ದೇವೆ. ಆದರೆ DK ಶಿವಕುಮಾರ್ ಅವರು CM ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸ್ವಾಮಿಗಳು ಮಾತನಾಡಿದ್ದಾರೆ. ಇಂಟ್ರೆಸ್ಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಮತ್ತು DK ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತಂತ ನಾನು ಒಟ್ಟ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ.
ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಸಮುದಾಯ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ಸಹಜವಾಗಿ ಸಮುದಾಯದ ಜನರ ಆಶೋತ್ತರಕ್ಕೆ ಸ್ಪಂದನೆ ಕೊಡ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ವಾಮೀಜಿಗಳ ಮಾತಿನ ಅರ್ಥ ಆಗಿರ್ಬೋದು. ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಕ್ಷಣದ ಬರ್ತಾ ಇದೆ, ನಿಮಗೂ ಕೂಡ ಇದು ಸ್ವಲ್ಪ ಕನೆಕ್ಟ್ ಆಗ್ಬೋದೇನೋ, ಕೇಳಿಸ್ಕೊಂಬಿಡಿ. DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಆಸೆ ನಮಗೂ ಇದೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕಾಗತ್ತೆ. ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಇದನ್ನೇ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ ಅವರನ್ನ ಒಕ್ಕಲಿಗ ಸಮುದಾಯದ ಜನರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. CM ಆಗ್ತಾರೆ ಅನ್ನೋ ಆಸೆಯನ್ನ ನಾವು ಕೂಡ ಇಟ್ಕೊಂಡಿದ್ದೇವೆ. ಆದರೆ DK ಶಿವಕುಮಾರ್ ಅವರು CM ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸ್ವಾಮಿಗಳು ಮಾತನಾಡಿದ್ದಾರೆ. ಇಂಟ್ರೆಸ್ಟ್ ಅನ್ನು ಗಮನದಲ್ಲಿ ಇಟ್ಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತಂತ ನಾನು ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ಸಹಜವಾಗಿ ಸಮುದಾಯದ ಜನರ ಆಶೋತ್ತರಕ್ಕೆ ಸ್ಪಂದನೆ ಕೊಡ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ವಾಮೀಜಿಗಳ ಮಾತಿನ ಅರ್ಥ ಆಗಿರ್ಬೋದು. ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಕ್ಷಣದ ಬರ್ತಾ ಇದೆ, ನಿಮಗೂ ಕೂಡ ಇದು ಸ್ವಲ್ಪ ಕನೆಕ್ಟ್ ಆಗ್ಬೋದೇನೋ, ಕೇಳಿಸ್ಕೊಂಬಿಡಿ. DCM DK ಶಿವಕುಮಾರ್ ಅವರ ಪರವಾಗಿ ನಿರ್ಮಲಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಆಸೆ ನಮಗೂ ಇದೆ. DK ಶಿವಕುಮಾರ್ ಅವರನ್ನ CM ಮಾಡಬೇಕಾಗತ್ತೆ. ಸಾವಿರಾರು ಭಕ್ತರು ನಮ್ಮ ಬಳಿ ಬಂದು ಇದನ್ನೇ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿ ಅವರನ್ನ ಒಕ್ಕಲಿಗ ಸಮುದಾಯದ ಜನರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. CM ಆಗ್ತಾರೆ ಅನ್ನೋ ಆಸೆಯನ್ನ ನಾವು ಕೂಡ ಇಟ್ಕೊಂಡಿದ್ದೇವೆ. ಆದರೆ DK ಶಿವಕುಮಾರ್ ಅವರು CM ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸ್ವಾಮಿಗಳು ಮಾತನಾಡಿದ್ದಾರೆ. ಇಂಟ್ರೆಸ್ಟ್ ಅನ್ನು ಗಮನದಲ್ಲಿ ಇಟ್ಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ, ಅವರ ತ್ಯಾಗವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ತಂತ ನಾನು ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡ್ತಾರೆ. ಬಹಳ ಉತ್ತ ಹೋರಾಟಗಾರ. ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ಸಹಜವಾಗಿ ಸಮುದಾಯದ ಜನರ ಆಶೋತ್ತರಕ್ಕೆ ಸ್ಪಂದನೆ ಕೊಡ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ವಾಮೀಜಿಗಳ ಮಾತಿನ ಅರ್ಥ ಆಗಿರ್ಬೋದು.